ಯವ್ವ ಬಿಸಿಲು ತಡ್ಯಾಕ ಆಗತ್ತು. ಒಳಗೆ ಹೋಗಿ ಅಸ್ತನ್ನನು ನೀರಾರ ಕುಡಿದು ಬರ್ತಾನೆ ತಡಿ. ಅಲ್ಲ ಈಕಿನ್ ಚಂದ ಮಾಡ್ಲಿ, ಅಲ್ಲಿ ಹಪ್ಳ ಕಾಯಿ ಅಂತ ಕುಂದ್ರಸ್ ಬಂದ್ರ ಇಲ್ಲೇನ್ ಮಾಡಕತ್ತಾಳ ಈಕಿ ಬಂದ? ಏ ಗಿರ್ಜಕ್ಕ, 4 ಮಂದಿ ಹಾದಿಲಿ ಹೋಗೋರು ಬರೋರು ಕೈಯಾಗ ಒಂದೊಂದು ಹಪ್ಳ ಹಿಡ್ಕೊಂಡ ಹೊಕ್ಕಾರು, ಒಂದಿಟ್ ಕಾಕೊಂತ ಕುಂದ್ರೋಗಂದ್ರ ಇಲ್ಲೇನ್ ಮಾಡಕ್ ಬಂದ್ ನಿಂತಿದಿ? ಇವನ ಹತ್ತಿರಿ ಸಾಕಟ್ ಬಿಸಿಲು ಐತ್ರಿ ಹೊರಗ. ನನಗ ಗಿರ್ಜಕ್ಕ ನೀರ್ ಬೇಕನ, ಗಿರ್ಜಕ್ಕ ಚಾ ಬೇಕನ, ಶರ್ಬತ್ ಬೇಕನ ಅಂತ ಕೇಳವ್ರಿ ಯಾರು ಇಲ್ರಿ. ಅದ ನೀವು ಕುಂತ್ರ ನಾ ಬಿಡ್ತೀನೇನ್ರಿ? ಅತ್ತಿರಿ ನೀರ್ ಬೇಕೇನ್ರಿ, ಚಾ ಬೇಕೇನ್ರಿ ಅಂತ ಹೇಳಿ 10 ನಿಮಿಷಕ್ಕೊಮ್ಮೆ ಓಡಾಡ್ತೀನ್ರಿ. ಆದ್ರ ನನಗೆ ಯಾರದಾರ ಹೇಳ್ರಿ ಹಂಗ ಪೊಲ್ಮಿ ಮಾಡಕ? ಅದಕ್ಕ ಅದಕ್ಕ ರೀ ನನಗೂ ಬಾಳ ಬಿಸಿಲು ಹತ್ತಾಕೈತ್ರಿ. ಒಳಗ್ ಬಂದ ಕುಡಿಕಾಗಿನ ತಣ್ಣನು ನೀರ್ ಕುಡಿದು ಹೋದ್ರಾತಂತ ಬನ್ರಿ ನಾನು. ಇವ ನೀರೆಲ್ಲ ನೀನು ಕುಡಿಯಾಕ ನಡಿ, ನಾ ಕುಡಿಕಾಗಿನ್ನು ತನ್ನ ನೀರ ನಿನಗೆ ಅಲ್ಲೇ ತಂದು ಕೊಡ್ತಾನಂತ. ಹೋಗ್ ಮೊದಲ ಹಪ್ಪಳಂತೆ ಹೋಗ. ಅಲ್ಲ ಹಪ್ಪಳ ಮಾಡಕ್ ಕರದ್ರ ಯಾರೊಬ್ರು ಬಂದಿಲ್ಲ, ನಿನಗ ಗೊತ್ತೈತಿ. ಈಗ ಅಂಗಳದಾಗ ಒಣಗ್ ಹಾಕೊಂಡ್ ಕುಂತಿ ನೋಡ ಹೆಂಗ್ ಬರ್ತಾರ ಮಂದಿ ಅಂತ ಹೇಳಿ. ಅಯ್ಯ ಹಪ್ಪಳ ಮಾಡಿರಿ ಗಿರ್ಜಕ್ಕ, ತತಾ ಇಲ್ಲೇ ನಾಯಾಡ್ ಕರೆದ್ ನೋಡ್ತಾನು, ನಾವು ಮಾಡ್ಬೇಕನ್ನತಾವು ಅಂತ ಹೇಳಿ ಸೋಗ್ ತಕ್ಕೊಂಡ ಒಬ್ಬೊಬ್ಬಕ್ಕೆ ಬರ್ತಾರು. ಹೋಗ್ ಕಾಯೋಗೋನ್ ಮೂಡಿ ಎತ್ತೀರಿ ಹಂಗಾರ. ತನ್ನನ್ನು ಅಷ್ಟು ಚಲೋ ನೀರ್ ತಗೊಂಬರ್ರಿ ಹಂಗಾರ. ಹ್ಞೂ ತಗೊಂಬರ್ತ ನನ್ನೆಲ್ಲ. ಹೋಗ್ ಮೊದಲು ಹಪ್ಪಳಂತೆ ಹೋಗ. ಅಯ್ಯೋ ಏನೋ ಮರ್ತ್ನಲ್ಲ. ಅತ್ತೀರಿ ಭಾಳ ಕೆಟ್ಟ ಬಿಸಿಲು ಐತ್ರಿವಾ, ಬರೇ ನೀರು ಕುಡಿದ್ರ ಸಮಾಧಾನ ಆಕತ್ತೋ ಇಲ್ಲೋ ಯಾರಿಗೆ ಗೊತ್ತ್ರಿ. ಹಿತ್ಲಾಗ ನಿಂಬಿ ಹಣ್ಣಾಗ್ಯಾವಲ್ರಿ, ಒಂದು ನಿಂಬಿ ಹಣ್ಣು ತಗೊಂಬಂದ ಕಮ್ಮಗ ಶರ್ಬತ್ ಮಾಡ್ಕೊಂಬಂದ್ರ ಪುಣ್ಯ ಆತಿತ್ ನೋಡ್ರಿ ನಿಮಗೆ. ಆತಿವ ಸಸಿಯ ಶರ್ಬತ್ ಎಲ್ಲ ನಿನಗ ಶರ್ಬತ್ ಮಾಡ್ಕೊಂಬರ್ತಾನು. ಹೋಗ್ ಮೊದಲ್. ಈಗ ಒಂದು ತಾಸು ಹಪ್ಪಳ ಕಾಯಿರಾಗ ಈಕಿ ಚಾಕ್ರಿ ನಾ ಮಾಡ್ಬೇಕು. ಬಿಸಿಲಲ್ಲಾದರೂ ನೂಕು, ನೆರಳಲ್ಲಾದರೂ ನೂಕು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ, ನೆರಳಲ್ಲಿ ತಂಪಾಗಿ, ನಗು ನಗುತ್ತಾ ಇರುವೆ ರಾಘವೇಂದ್ರ. ಅಲ್ಲ ಹಪ್ಪಳ ಒಣಗಿ ಹಾಕ್ಯಾರು. ಏನು ಹಾಕಿರ್ಜಕ್ಕ ಹಪ್ಪಳ ಒಣಗಸಕ್ ಕುಂತಿಯೇನ? ಇಲ್ವೇ, ನನಗ ತಂಡತಿತ್ತು, ಅದಕ್ಕೆ ಬಿಸಿಲು ಕಾಸ್ಕೋ ಅಂತ ಕುಂತಿದ್ನಿ. ಅಯ್ಯ ಹಂಗ್ಯಾಕಂತೀಯ ಗಿರ್ಜಿ? ಮತ್ತೇನ್ ಬೇ, ಹಪ್ಪಳ ಒಣಗಸಾಕ ಬಿಸಿಲಾಗ ನಾನು ಒಣಕೋ ಅಂತ ಕುಂತನ. ನನಗೊಂದು ನೀರು ಚಾ ತಂದು ಕೊಡೋರು ಯಾರು ಇಲ್ಲಂತೆ ವಿಚಾರ ಮಾಡ್ಕೊಂತ ರಾಘವೇಂದ್ರ ಜನ್ ನೆನೆಸ್ಕೊಂಡ ಅಂತದ್ರಾಗ ಬಂದ್ ಹಪ್ಪಳ ಒಣಗಸಾಕತ್ತೀಯನ್ನ ಗಿರ್ಜಕ್ಕ ಅಂದ್ರ ಸಿಟ್ಟು ಬರೋದಿಲ್ಲನ? ಆತ್ ಬಿಡುವ ತಾಯಿ ಆತ್. ನೀ ಯಾರ್ದಾರ ಸಿಟ್ಟು ತೆಗದ ನನ್ನ ಮೇಲೆ ಹಾಕಿರ ನಾ ಏನ್ ಮಾಡ್ಬೇಕು ಪರಾನಿ? ಎಂತ ಚಲೋ ಆಗ್ಯಾವಲ್ಲ ಗಿರ್ಜಕ್ಕ ಹಪ್ಪಳ. ಹ್ಞೂ ಹೌದ್ ಬೇ ಅಮ್ಮ, ಖಾರ ಉಪ್ಪು ಮೆಣಸ್ಕಾಳು ಎಲ್ಲಾನು ಹಾಕಾರ ಮಾಡಿದವು ಮಸ್ತ್ ಅಂದ್ರ ಮಸ್ತ್ ಆಗ್ಯಾವ. ಯಾವಾಗ ಗಿರ್ಜಕ್ಕ ಈಗ ನೋಡ್ರ ಬಿಸಿಲು ಇರ್ತತಿ, ಮುಂಜಾನೆ ರಾತ್ರಿ ಕಟ ಕಟ ಥಂಡಿ ಇರ್ತತ್ವ. ಅವಾಗ ಬಿಸಿ ಬಿಸಿ ಅನ್ನ ಹಾಲು, ಅವಾಗ ಅನ್ನದ ಜೋಡಿ ಶಾಂಡ್ಗಿ ಹಪ್ಪಳ ಏನ್ರ ಬೇಕಕ್ಕ ಹೋದಿಲ್ಲೋ? ಹೌದೌದು ಬೇ ಅಮ್ಮ, ಅದಕ್ಕ ಮಾಡಿದ್ವು ನೋಡ್ ನಾವು. ನಮ್ಮ ಮನ್ಯಾಗೂ ಎಲ್ಲರಿಗೂ ಹಪ್ಪಳ ಅಲಸಂದಿ ಶಾಂಡ್ಗಿ ಅಂದ್ರ ಭಾಳ ಪಿರತಿ. ಹ್ಞೂ ಯವ್ವ, ನನಗೂ ಹಪ್ಪಳ ಅಂದ್ರೆ ಭಾಳ ಇಷ್ಟ ನೋಡ. ಆದ್ರೆ ಏನು ಮಾಡೋದು, ನನಗೂ ವಯಸ್ಸಾಗೈತಿ, ಮುದಿಕ್ ಮನುಷ್ಯಾಳ, ಯಾರು ಮಾಡಿಕೊಡೋರು ದಿಕ್ಕದಾರು? ಅಯ್ಯ ಅದ್ಯಾಕೆ ಬೇಮ್ಮ, ನಿನ್ನ ಸೊಸೆ ಅದಾಳಲ್ಲ ಮನ್ಯಾಗ, ಅವ್ರಿಗೆ ಹೇಳಿ ಮಾಡಿಸ್ಕೋಬೇಕಿಲ್ಲ? ಅಯ್ಯ ಅದ್ರ ದುರ್ಗೋ ತಿನ್ಲಿ ಹುಚ್ಚಮೂಳಿ ಸಸಿ ತಂದ ಅದ್ಯಾವಾಗ ಮಾಡಬೇಕು? ಅದಕ್ಕೆ ಕೆಲಸ ಅಂದ್ರೆ ಬೇಡ, ಮೈಗಳು ಅಂದ್ರೆ ಮೈಗಳ ಐತಿ ನನ್ನ ಸೊಸಿ. ಹೌದನ್ಬೇ, ಹಂಗಿದ್ರೆ ಏನು ಮಾಡಕ್ ಬರ್ತೈತಿ ಬಿಡು. ಗಿರ್ಜಕ್ಕ ಒಂದು 4 ಹಪ್ಪಳ ಒಯ್ಲೇನ್ವಾ? ದಿನಾ ರಾತ್ರಿ ಹಪ್ಪಳ ಸುಟ್ಕೊಂಡ ಅನ್ನದಾಗ ನೀನ್ ನೆನೆಸ್ಕೋ ಅಂತ ಉಂತನು. ಪಾಪ ಮುದಿಕ್ ಮನುಷ್ಯಾಳು, ಸಸಿನು ಏನು ಮಾಡಿ ಕೊಡೋಲ್ಲಂತ ಒಯ್ಯ ಬಿಡು. ತಗೋಬೇ ಅಮ್ಮ, ಒಂದು 4 ಒಯ್ಯ. ಮತ್ತೆ ಲಘುನ ಒಯ್ಯ. ನಮ್ಮ ಅತ್ತಿ ಅದು ಬಂದ್ರಂದ್ರ ಸುಳ್ಳ ಬೇಯಿಸ್ಕೊತನ್ನ ನನ್ನ ಕಾಯಾಕ ಇಲ್ಲಿ ಕುಂದರ್ಸಿದಾರು. ನಾ ಹಿಂಗೆ ಕೊಟ್ಕೊಟ್ ಕಸಾಕತ್ರ ಬಿಡ್ತಾರನ್ನ ನನ್ನ? ಹ್ಞೂ ತಗೋ ತಂಗಿ, ಒಂದು 4 ಅಂದ್ರೆ 4 ಒಯ್ತನ್. ಅಯ್ಯ 4 ಅಂದ್ರೆ 4 ಹೆಂಗೆ ತಗೋದು? 1 2 ತಗೋತಂತಡಿ, ಪಾಪಕ್ಕೇನು ಅನ್ನೋದಿಲ್ಲ. ಅಯ್ಯ ಸಾಕು ಬಿಡ್ಬೇ, ಇನ್ನ ಒಂದು 4 ತಗೋತಾನಂತ ಹೇಳಿದಿ, ನೀನು ಹಂಗೆ ತಗೋತಿಯಲ್ಲ. ನಮ್ಮ ಅತ್ತಿ ಅದು ಬಂದ್ರಂದ್ರ ಮತ್ತೆ ಬೇಯ್ತಾರ ನನ್ನ, ಸಾಕು ಬಿಡಿನ್ನ. ಹ್ಞೂ ಗಿರ್ಜಕ್ಕ 4 ತಗೋ. ತಗೋ, ಪುಣ್ಯ ಹತ್ಲಿ ನಿನಗ, ದಿನ ನಿನ್ನ ನೆನೆಸ್ಕೊಂಡು ಊಟ ಮಾಡ್ತಾನವ ಯವ್ವ. ಹ್ಞೂ ತಗೋಬೇ. ನೀನು ಲಘುನ ನಡಿ ಹಂಗಾರ, ಮತ್ತೆ ನಮ್ಮ ಅತ್ತಿ ಬಂದಿಗಿಂದಾರ ಎಲ್ಲಿ ಸಬರಿ. ಹ್ಞೂ ಬರ್ತಾನ ಯವಂಗಾರ. ಹ್ಞೂ ಬೇ ಅಮ್ಮ. ಯಾರ್ದೋ ಬಾಯಿ ಆಗತ್ತಿತ್ತಲ್ಲ. ಏ ಗಿರ್ಜಕ್ಕ ತಗೋ ಇವನು. ಐ ಶರ್ಬತ್ತು ಮಾಡ್ಕೊಂಬಂದ್ರಿ ಅತ್ತೀರಿ? ಹ್ಞೂನವ, ಮತ್ತೆ ಯಾವಾಗ ಆತಲ್ಲ ಬಿಸ್ಲಾಕ್ ಕುಂತ. ಮತ್ತೆ ಯಾರ್ದೋ ಬಾಯಿ ಆಗತ್ತಿತ್ತಲ್ಲ, ಯಾರು ಬಂದಿದ್ರು?
ಆ ಕೆಳಗಿನ ಮನ್ಯಾಗ ಕೆಂಚಮ್ಮ ಅದಾಳಲ್ರಿ ಆ ಅಮ್ಮ ಬಂದಿದ್ರು ನೋಡ್ರಿ ನಾ ಇಲ್ಲೇ ಹಪ್ಪಳ ಒಣಗಿಸ್ಕೊ ಅಂತ ಕುಂತಿದ್ ನೋಡೆ ಮಾತಾಡ್ಸ್ಕೊ ಅಂತ ನಿಂತಿರ್ತಾರೆ ಅಷ್ಟೇ ರೀ. ಹಾ ಹೌದನ ಹಪ್ಪಳ ಗಿಪ್ಪಳ ಇಸ್ಕೊಂಡು ಹೋಗ್ಲಿಲ್ಲಲ್ಲೋ ಮತ್ತ ಇಲ್ರಿ ಅತ್ತೀರಿ ಹಪ್ಪಳದ ಏನ್ ಇಸ್ಕೊಂಡು ಹೋಗ್ಲಿಲ್ರಿ ಪಾಪ ಹಂಗ ಮಾತಾಡಿಸ್ಕಾರ ಹೋದ್ರಿ ನೋಡ್ರಿ. ಹೌದನ ಆತ್ ತಗೋ ನೀನು ಶರ್ಬತ್ ಕುಡಿ ಏನಾರ ನಂದಟ್ ಒಳಗ್ ಕೆಲಸ ಐತಿ ನಾ ಬರ್ತೇನಂತ. ಹ್ಞೂನ್ರಿ ಅತ್ತೀರಿ ಮತ್ತ ನೀವು ಒಳಗಿಂದ ಬರುವಾಗ ಅಷ್ಟು ಚುಮ್ಮರಿ ಸುಸ್ಲಾರ ಮಾಡ್ಕೊಂಬರ್ರಿ ಅತ್ತೀರಿ ಇಲ್ಲಿ ಕುಂತು ಹೊತ್ತ ಹೋಗುವಾತ್ರಿವ ಆ ಚುಮ್ಮರಿ ಸುಸ್ಲಾರ ಮಾಡ್ಕೊಂಬಂದ್ ಕೊಡ್ರಿ ಅಂದ್ರ ಒಂದ್ ಈಸೀಸ ತಿನ್ಕೋ ಅಂತ ಕುಂದಿರ್ತೇನ್ರಿ ಮತ್ತೇನ್ ಮಾಡೋದ್ರಿ ಟೈಮ್ ಪಾಸ್ ಹೆಂಗಾರ ಮಾಡ್ಬೇಕಲ್ರಿ. ಅಯ್ಯ ಬರೇ ಸುಸ್ಲಾ ಯಾಕವ ಸಸ್ಯ ಅದರ ಜೋಡಿಗೆ ಮಿರ್ಚಿ ಬಜ್ಜಿ ಬೇಕೋ ಕಾಂದಾ ಬಜ್ಜಿ ಬೇಕೋ ಏನ ಮೈಸೂರು ಬಜ್ಜಿ ಬೇಕೋ ಯಾವ ಬಜ್ಜಿ ಬೇಕು ಹೇಳ ಮಾಡ್ಕೊಂಡ್ ಬರ್ತಾನಂತ. ಅತ್ತೀರಿ ನೀವು ಕೇಳತ್ತೀರಿ ಯವನ ನೀವ್ ಹಿಂಗ್ ನನಗ್ ಪೊಲ್ಮಿ ಮಾಡ್ತೀರಂತಂದ್ರ ನಾ ದಿನಾ ಹಪ್ಪಳ ಮಾಡಿ ದಿನಾ ಹಿಂಗ್ ಬಿಸ್ಲಾಕ್ ಹಾಕುಂತ ಕುಂದ್ರಾಕನು ರೆಡಿ ನೋಡ್ರಿ ಎತ್ತೀರಿ. ರೆಡಿನೇ ಇರ್ತಾಳ ಬಿಟ್ಟಾಳನ ಬಜ್ಜಿ ಅದು ಮಾಡ್ಕೊಂಡ್ ಬಂದ್ ಕೊಡ್ತಾನಂದ್ರ ಈಗ ಏನಾರ ಅಂದನು ಸಿಟ್ ಮಾಡ್ಕೊಂಡಾಕೆ ಹಪ್ಪಳ ಕಾಯೋದ್ ಬಿಟ್ಟ ಓಡಿ ಹೋಗ್ಕಾಳ ಅದಕ್ಕ ಸಿಟ್ಟು ಬಂದ್ರು ತೋರಿಸ್ಬೋದ್ಲೆ ಇದೊಂದ್ಸಲ ಮಾಡ್ಕೊಂಡ್ ಬಂದಾಗ ಕೊಟ್ಬಿಟ್ರತತ್ ಇರ್ವಾಲ್ತ ಇಲ್ದ್ರ ನಾ ಬಿಸ್ಲಾಕ್ ಕುಂದ್ರದಕ್ಕತ್ ಅದನ್ನ ಯಾರು ಹೇಳ್ಯಾರು. ಏನಂದ್ರಿ ಅತ್ತೀರಿ ಏನಿಲ್ವಾ ನೀ ಕೇಳೋದು ಹೆಚ್ಚು ನಾ ಮಾಡ್ಕೊಂಡ್ ಬರೋದು ಹೆಚ್ಚು ಆತ್ ತಗೋ ನೀನು ಕುಂದೂರು ನಾ ಮಾಡ್ಕೊಂಡ್ ಬರ್ತಾನಂತ. ಆತ್ರಿ ಅತ್ತೀರಿ ಬಜ್ಜಿ ಬೇಕಂತ ಈಗ ಬಜ್ಜಿ ಸಿಕ್ಕದ ಚಾನ್ಸ್ ಅಂತೆ ಓಡಾಡ್ಸಕತ್ತಾಳು ಮಾಡ್ಲಿ ನನಗೂ ಒಂದ್ ಕಾಲ್ ಬರ್ತೈತಲ್ಲ. ಆಹಾ ಶರ್ಬತ್ ಅಂತೂ ಮಸ್ತ್ ಆಗೈತಿ. ಐಕಲ್ಲ ಅಕ್ಕ ಎಷ್ಟು ಕುಂದ ಹಪ್ಪಳ ಮಾಡ್ಯಾರ ನೋಡ. ಹೌದು ಆ ಲಕ್ಷ್ಮಕ್ಕ ಬಾಳ ಹಿಟ್ಟಿದ್ದಕ್ಕನ ನೀನು ಲಟ್ಸಾಕ್ ಕರೋದ್ಲನೋ ಕಮಲವಕ್ಕ ನನಗೂ ಬರಾಕ ಆಗ್ಲಿಲ್ಲ ಬಿಡು. ಹೌದೇವ ಲಕ್ಷ್ಮಕ್ಕ ನಾನು ಕರದ್ಲ ನನಗೂ ಹಪ್ಪಳ ಲಟ್ಸಿರ ಕೈಯ ನೋವು ಆಗ್ಬಿಡ್ತತೆ ಅದ್ರ ಸಂಬಂಧ ನಾನು ಬರ್ಲಿಲ್ಲಂಗಾರ ಏನಂತಾಳೋ ಏನೋ ಕಮಲವಕ್ಕ. ಗಿರ್ಜಕ್ಕ ಯಾಕವ ಒಬ್ಬಕ್ಕೆ ಕುಂತಿಯಲ್ಲ ಈ ವಸ್ತ್ರ ನಾ ಹೊಳ್ಳಾಡಿದ ಕೂಡಲೇ ಅದು ಹೊಳ್ಳಾಡ್ತದೆ. ಬರ್ರಿ ಕಲವಕ್ಕರ ಬರ್ರಿ ಲಕ್ಷ್ಮಕ್ಕರ ಬಂದು ಏನ ಹಪ್ಪಳ ಕಾಯಕತ್ತೇನ. ಅಯ್ಯ ಈ ಲಕ್ಷ್ಮಕ್ಕಗಂತೂ ಬುದ್ಧಿ ಇಲ್ಲ ನೋಡ ಅಲ್ಲ ಹಪ್ಪಳ ಕಣ್ ಮುಂದೆ ಇಟ್ಕೊಂಡ್ ಕುಂತಾಳು ಹಪ್ಪಳ ಕಾಯಕತ್ತೇನ ಅಂದ್ರ ಏನ್ ಹೇಳ್ಬೇಕ ಆ ಹುಡುಗಿ ಕನಸೋತ ನಿನಗೆ ಹಪ್ಪಳ ಕಾಯುದ. ಅಯ್ಯ ನಿಂದೇನ್ ಹರಕ್ ಜಗಳ ಅಕ್ಕಿನ ಕೇಳಿದನ್ನ ಆಕೆ ಹೇಳೋ ಹಂಗಾರ ಹೇಳ್ತಾಳು ಇಲ್ದಿರ್ ಬಿಡ್ತಾಳ ನೀ ಅದಕ್ಕೆ ಅಡ್ಡ ಬಾಯಿ ಹಾಕ್ತಿ ಎಲ್ಲಾದ್ರಾಗು ನಂದೆಲ್ಲಿ ಇರ್ಲಿ ಅಂದಾಕೆ ಅಂದ್ರ ಬಂದ ಬಿಡ್ತಿ ಹಂಗ. ನೋಡು ನಿನಗ ನನಗ ಒಂದ್ ಊರ್ ಆಗುದಿಲ್ಲ ಲಕ್ಷ್ಮಕ್ಕ ಮತ್ತು ನಾನ್ ಬೆನ್ನ ಹತ್ತಿತಿ ಎದಕ್ ಬರ್ತೀನಿ ನೀನು ಬರುದು ಬಿಡೋಂಗಿಲ್ಲ ಮತ್ ನಾನ್ ನಿನ್ ಜಗಳ ಮಾಡೋದು ಬಿಡೋಂಗಿಲ್ಲ. ನೀನ್ ಬೆನ್ನ ಹತ್ತತೆ ಬರ್ತಾನಂದ್ರ ರೋಡ್ ನಿಂದನ ಸರ್ಕಾರದ ರೋಡ್ ನನ್ನ ಕಾಲೇ ನಡ್ಕೊಂತ ನಾ ಎಲ್ಲಿ ಬೇಕಾದಲ್ಲಿ ಬರ್ತಾನ ಅದನ್ನೇನ್ ಕೇಳ್ತಿ ನೀನು. ಹೋಗೋ ಮರಯ್ಯ ಇವ್ರಿಗೆ ಬಡ್ದಾಡಾಕ ನಮ್ಮ ಮನಿ ಬಾಗ್ಲ ಆಗ್ಬೇಕಾಗಿತ್ತೇನ್ರಿ. ನಾನ ಹಬ್ಳಕ್ ಹಾಕೊಂತ ಕುಂತದಕ್ಕ ಪಾಪ ನಮ್ಮತ್ತಿ ಬಜ್ಜಿ ಚುಮ್ಮರಿ ಸೂಸ್ಲಾ ಮಾಡ್ಕೊಂಡ್ ಬರ್ತಾನಂತ ಹೋಗಿದಾರು ಇವ್ರು ನೋಡ್ರಿ ಬಂದ್ ಬಡ್ದಾಡ್ಕೊಂತ ನಿಂತಾರ. ಏನಿವ ನಮ್ಮತ್ತಿ ಬರೋರಾಗ ಇವ್ರಿಬ್ರು ಅಟ್ ಹೋದ್ರ ಚಲೋ ಆಕತ್ತಾಗಿ ಹಪ್ಪಳ ಮಾಡಾಕಾರ ಬಂದಿಲ್ಲ ಮತ್ ಇವ್ರಿಗೆ ಯಾಕೆ ಬಜ್ಜಿ ಕೊಡ್ಬೇಕನಾ.